ಹಾಯ್ ಎವ್ರಿವನ್. ಇವತ್ತಿನ ವ್ಲಾಗ್ ಇದು. ನನ್ನ ಮಗನಿಗೆ ಸುಮ್ಮನೆ ಲೈಟಾಗಿ ಸ್ವಲ್ಪ ಜ್ಯೂಸ್ ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ಕಿತ್ತಳೆ ಹಣ್ಣಿಂದು ಜ್ಯೂಸ್ ಮಾಡಿಕೊಡ್ತಾಯಿದ್ವಿ. ನಾನು ನಮ್ಮ ಮನೆಯವರು ಸೇರಿಬಿಟ್ಟು ನೋಡ್ತಾ ಇರ್ಬೋದು. ನೀವೇ ನೋಡ್ತಾ ಇದ್ದೀರಲ್ಲ, ಬಿಡಿಸ್ಕೊಂಡು ಕ್ಲೀನ್ ಮಾಡಿಕೊಡ್ತಾ ಇರೋದು. ಸೊ ಹಂಗಾಗಿ ಅವನಿಗೆ ಹೆಲ್ದಿ ಡ್ರಿಂಕ್ ಅಂದರೆ ಸ್ವಲ್ಪ ಎನರ್ಜಿನೂ ಸಿಕ್ಕಂಗೆ ಆತೈತಿ ಅಂತೇಳ್ಬಿಟ್ಟು ಆ್ಯಪಲ್ ಬಿಡಿಸ್ಕೊಟ್ಟು ತಿನ್ನೋಕ್ಕೆ ನಾವು ಕಿತ್ತಳೆ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀವಿ ಮನೇಲಿ. ಒಂದು ಜಾರ್ಗೆ ಕಿತ್ತಳೆ ಹಣ್ಣೆಲ್ಲ ಕ್ಲೀನಾಗಿ ಸಿಪ್ಪೆ ಎಲ್ಲ ಸುಲಿದ್ಬಿಟ್ಟು ಅದಕ್ಕೆ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಐಸ್ ಕ್ಯೂಬ್ ಇದ್ದರೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಚೀಸ್ ಕೋಲ್ಡ್ ಆಗಿರೋದು ಐಸ್ ಕ್ಯೂಬ್ ಹಾಕಿದ್ರೆ ಇನ್ನೂ ಸೂಪರಾಗಿರ್ತೈತೆ. ನೀವೇ ನೋಡ್ತಾ ಇರ್ಬೋದು. ಆಮೇಲೆ ಒಂದು 3-4 ಸುತ್ತು ಗ್ರೈಂಡ್ ಮಾಡಿದ್ರೆ ಸಾಕು, ಒಳ್ಳೆ ಏನಪ್ಪ ಕಿತ್ತಳೆ ಹಣ್ಣಿನ ಜ್ಯೂಸ್ ಅಂತೂ ರೆಡಿ ಆಗಿರುತ್ತೆ. ನೀವೇ ನೋಡ್ತಾ ಇರ್ಬೋದು ನಾವು ಗ್ರೈಂಡ್ ಮಾಡ್ತಾ ಇರೋದು ಯಾವ ಥರ ಜ್ಯೂಸ್ ರೆಡಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ನನ್ನ ಮಗನಂತೂ ಫುಲ್ಲು ದಿಲ್ಖುಷಾಗಿ ಕುಡಿತಾ ಇದ್ನ. ಅದನ್ನು ಜ್ಯೂಸ್ ಗ್ರೈಂಡ್ ಮಾಡ್ಕೊಂಡಿದ್ದ ತಕ್ಷಣ ನಾವು ಒಂದು ಜಾಲರಾಗೆ ಈ ಥರ ಕ್ಲೀನಾಗಿ ಸೋದಿಸ್ಕೊಂಡ್ಬಿಟ್ರೆ ಅದ್ರಾಗ ಬೀಜ ಆಗಲಿ ಅದರದ್ದು ಸಿಪ್ಪೆ ಆಗಲಿ ಏನು ಬರಲ್ಲ. ಅಷ್ಟು ಕ್ಲೀನಾಗಿ ಚೆನ್ನಾಗಿ ಬರುತ್ತೆ. ಅಷ್ಟೇ ಕುಡಿಯೋಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನನ್ನ ಮಗನಂತೂ ಫುಲ್ಲು ಆತುರದಿಂದ ಕಾಯ್ತಾ ಇದ್ನು ಜ್ಯೂಸು ಅಂತ ಹೇಳ್ಬಿಟ್ಟು. ಆಮೇಲೆ ನಾವು ಸ್ವಲ್ಪ ಕುಡಿದ್ವಿ, ನಾನು ನಮ್ಮ ಮನೆಯವರು. ಟೀ ಕುಡಿತಾ ಇದ್ದೀನಿ ಅಂತೇಳಿ ಅಂದ್ಕೊತಾ ಇರ್ಬೋದು ನೀವೆಲ್ಲ, ಅದು ಟೀ ಅಲ್ಲ, ಜ್ಯೂಸು. ಆಮೇಲೆ ನಾವು ನಮ್ಮ ಮನೆಯಲ್ಲಿ ಮೊಟ್ಟೆ ಅಂದರೆ ಕಾವ್ಗೆ ಹಾಕ್ತೀವಿ ಅಂತೇಳಿ ಅಂತಾರಲ್ಲ ಮರಿ ಮಾಡೋಕ್ಕೆ. ಸೊ ಹಂಗಾಗಿ ಹಾಕಿದ್ರು ನಮ್ಮ ಮನೆಗೆ. ನೆನ್ನೆಗೆ 15 ದಿವಸ ಆಗಿತ್ತು ಅದನ್ನು ಹಾಕ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ನನ್ನ ಮಗ ನಮ್ಮ ಯಜಮಾನ್ರು ಅಲ್ಲಿ ದೂರದಾಗೆ ನಿಂತ್ಕೊಂಡಿದ್ದಾರೆ. ಆಮೇಲೆ ಮನೆಗೆ ಸ್ವಲ್ಪ ಸಪೋಟ ತೊಗೊಂಬಂದಿದ್ರು. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹಿಂಗೆ ಅಂದರೆ ಮಗುಗೆ ದಾಳಿಂಬೆ ಕೊಡೋಣ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ವಿ ನಾನು ನಮ್ಮ ಅಣ್ಣ. ಇವರೆಲ್ಲ ಅದೇನೋ ಗೇಮ್ಸ್ ಆಡ್ತಾಯಿದ್ರು. ಇವತ್ತಿನ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು ಆಲ್.